ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಅನ್ನು ಖಂಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಈ ಸರ್ಕಾರ ಅಧಿಕಾರದಲ್ಲಿರಲು ಲಾಯಕ್ಕಿಲ್ಲ ಅಂತ ಕಿಡಿಯನ್ನ ಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಈ ಒಂದು ವೇಳೆ. ಈ ಲಾಠಿ ಚಾರ್ಜ್ ಅನ್ನ ಖಂಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಈ ಸರ್ಕಾರ ಅಧಿಕಾರದಲ್ಲಿರಲು ಲಾಯಕ್ಕಿಲ್ಲ ಅಂತ ಕಿಡಿಯನ್ನ ಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊಡೆಯೋದಕ್ಕೆ ನಿಮಗೆ ಯಾರು ಹೇಳಿದ್ದು? ನಿಮಗೆ ಸರಿಯಾಗಿ ನೀಟ್ ಪರೀಕ್ಷೆ ಮಾಡಲು ಹೇಳಿದ್ವಿ. ಒಂದು ನೀಟ್ ಪರೀಕ್ಷೆಯನ್ನ ನೀವು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಅದನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೊರಟ್ರೆ ಅವ್ರ ಮೇಲೆ ನೀವು ಗದಾಪ್ರಹಾರವನ್ನು ಮಾಡ್ತೀರಿ, ಲಾಠಿ ಚಾರ್ಜ್ ಅನ್ನ ಮಾಡ್ತೀರಿ, ಅಶ್ರು ವಾಯುವನ್ನು ಪ್ರಯೋಗ ಮಾಡ್ತೀರಿ. ಈ ಸರ್ಕಾರ ಅನ್ನೋದೇನಿದೆ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರಲು ಲಾಯಕ್ಕಿಲ್ಲ ಅಂತ ಕಿಡಿಯನ್ನ ಕಾರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಕೇಂದ್ರ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊಡೆಯೋದಕ್ಕೆ ನಿಮಗೆ ಯಾರು ಹೇಳಿದ್ದು? ಒಂದು ಕಡೆ ನೀಟ್ ಪರೀಕ್ಷೆಯನ್ನು ನಿಮ್ಮ ಕಡೆ ನಡೆಸೋಕ್ಕಾಗಲ್ಲ, ಹಗರಣಗಳ ಮೇಲೆ ಹಗರಣ ಆಗುತ್ತೆ, ಪರೀಕ್ಷೆಗಳು ಲೀಕ್ ಆಗುತ್ತೆ, ಅದನ್ನು ನಿಮಗೆ ನಿರ್ವಹಿಸೋಕ್ಕಾಗಲ್ಲ. ಬಟ್ ದೇಶದ ಯುವಕರು ಇದನ್ನು ಅಪೋಸ್ ಮಾಡಿದರೆ, ಪ್ರತಿಭಟನೆಗೆ ನಿಂತರೆ ನೀವು ಅವ್ರ ಮೇಲೆ ಲಾಠಿ ಚಾರ್ಜನ್ನು ಮಾಡ್ತೀರಾ. ಈ ಸರ್ಕಾರ ಅನ್ನೋದೇನಿದೆ, ಬಿಜೆಪಿ ಸರ್ಕಾರ, ಇದು ಅಧಿಕಾರಕ್ಕೆ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡಿರುವ ಈ ನೀಟ್ ಹಗರಣದ ಕಿಚ್ಚು ಏನಿದೆ, ಈಗ ದೇಶದ ಅತ್ಯುನ್ನತ ಸಂಸ್ಥೆಯಾದ ಸಂಸತ್ ಭವನದ ಬಾಗಿಲಿಗೂ ಕೂಡ ಬಂದು ತಟ್ಟಿದೆ. ಸೋನಂ ವಾಂಗ್ಚುಕ್ ಆಸ್ಪತ್ರೆ ಸೇರಿದ್ರೂ ಕೂಡ ಅವರ ಹೋರಾಟದ ಕಿಚ್ಚು ಏನಿದೆ ಜಂತರ್ ಮಂತರ್ನಲ್ಲಿ ದಗಿದಗಿಸ್ತಾ ಇದೆ. ವಿರೋಧ ಪಕ್ಷಗಳು ಮತ್ತು ಯುವ ಸಮೂಹ ಜಂಟಿಯಾಗಿ ನಡೆಸುತ್ತಾ ಇರುವಂತಹ ಈ ಹೋರಾಟ ಏನಿದೆ ಸದ್ಯಕ್ಕೆ ಹತೋಟಿಗೆ ಬರುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಬಹಳಷ್ಟು ಇದೀಗ ರಣಾಂಗಣವಾಗಿ, ಅಕ್ಷರಶಃ ರಣಾಂಗಣವಾಗಿ ಸೃಷ್ಟಿಯಾಗಿದೆ ದೆಹಲಿ ಅನ್ನೋದು. ವಿರೋಧ ಪಕ್ಷಗಳು ಸಮೂಹವಾಗಿ, ಆಮೇಲೆ ಯುವಕರು, ಸಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಇದೀಗ ಒಟ್ಟಾಗಿ ಒಂದು ನೀಟ್ ಹಗರಣ ಏನಿದೆ, ನೀವು ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನು ಆಡ್ತೀರಿ, ಈ ರೀತಿ ಪದೇ ಪದೇ ಸೋರಿಕೆ ಪ್ರಕರಣ ಆಗೋದ್ರಿಂದ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ.